ಯಾವ ಲೋಕಲೈಟ್ಸು ತಿರುಗಿ ಬಿದ್ದಿಲ್ಲ, ಕೇಳಿಲ್ಲ. ಯಾಕಂದ್ರೆ ಎಲ್ಲರೂ ಮೂಲೆಯಲ್ಲಿ ಅಡ್ಕೊಂಡಿದ್ರು. ಆ ನ್ಯೂಲಿ ಮ್ಯಾರಿಡ್ ಕಪಲ್ ಹುಡುಗಿ ಇದ್ರಲ್ಲ, ಅವರು ಹೆಲ್ಪಿಗೆ ಬನ್ನಿ ಅಂತ ಕೇಳಿದಾಗ ಇಲ್ಲ, ನಾವು ಸಂಧಿಯಿಂದನೇ ಹೇಳ್ತಿದ್ರು, ಅಡ್ಕೊಂಡಿದ್ರು, ನಾವು ಬರೋದಿಲ್ಲ, ನಾವು ಬಂದರೆ ನಮ್ಮನ್ನು ಸಾಯಿಸ್ತಾರೆ, ಅದಕ್ಕೆ ನಾವು ಬರಲ್ಲ, ಅವ್ರು ಹೋದ್ಮೇಲೆ ಬರ್ತೀವಿ ಅಂತ ಅಂದರು. ಅವ್ರು ಲೋಕಲೈಟ್ಸ್? ಹೌದು, ಲೋಕಲೈಟ್ಸ್. ಲೋಕಲೈಟ್ಸ್ನ ಅವ್ರು ಟಚ್ ಮಾಡಿಲ್ವಾ? ಇಲ್ಲ, ಟಚ್ ಮಾಡಿಲ್ಲ. ಲೋಕಲೈಟ್ಸ್ ಅಂದರೆ ಅದು ಅಂಗಡಿ ಇಟ್ಕೊಂಡವ್ರಲ್ಲಿ. ಅಂದರೆ ಅವ್ರಿಗೆ ಗೊತ್ತಿತ್ತು ಅವ್ರು ಅಂಗಡಿ ಇಟ್ಕೊಂಡಿರೋರು ನಮ್ಮವರು ಅಂತ ಇರ್ಬೋದೇನೋ. ಅಲ್ಲಿ ಇರೋದೇ ಮುಸ್ಲಿಮ್ಸ್ ಮ್ಯಾಮ್, ಅಲ್ಲಿ ಹಿಂದೂನೇ ಇಲ್ಲ. ಸೊ ಮುಸಲ್ಮಾನರನ್ನ ಎಲ್ಲರೂ ಮುಸ್ಲಿಮ್ಸೇನೆ ಅಲ್ಲಿರೋದು, ಹಿಂದೂಗಳೇ ಇಲ್ಲ ನಾನು ನೋಡ್ದಂಗೆ. ಈವನ್ ನಮ್ಮದು ಟೂರ್ ಆರ್ಗನೈಸ್ ಆಗಿತ್ತಲ್ಲ, ನಮ್ಮ ಕಾರ್ ಡ್ರೈವರು ಯಾರೇ ಆಗಲಿ ಎಲ್ಲ ಮುಸ್ಲಿಮ್ಸೇ. ನೀವು ಅಷ್ಟೇ ಫ್ಯಾಮಿಲಿ ಅಷ್ಟೇ ಹೋಗಿದ್ರ ಅಥವಾ ನೀವು ಪ್ಯಾಕೇಜಲ್ಲಿ ಭಾಳಷ್ಟು ಜನ ಹೋಗಿದ್ರ? ಇಲ್ಲ, ನಾವು 3 ಜನ. ನಾವು ಪ್ಯಾಕೇಜೇ ಹೋಗಿದ್ದು, ಬಟ್ ಕಸ್ಟಮೈಸ್ ಮಾಡ್ಕೊಂಡು ಹೋಗಿದ್ದು 3 ಜನ. ನಮ್ಮ ಕಾರ್ ಡ್ರೈವರು ಅಫ್ರೀನ್ ಅಂತ, ಅವನು ಒಂದು ಚಿಕ್ಕ ಹುಡುಗ, ಏನೊಂದು 23-24 ವರ್ಷದೊಳಗಿರ್ಬೋದು. ಅವನು ತುಂಬ ಒಳ್ಳೆ ಹುಡುಗ. ನನಗೆ ಇಲ್ಲಿ ಶ್ರೀನಗರ್ ಇದಕ್ಕೆ ಬರೋ ತನಕನೂ. ಮೇಡಮ್ ಅಲ್ಲಿ ಒಬ್ಬ ಆರ್ಮಿ ಪರ್ಸನ್ ಇರಲಿಲ್ವಾ? ಒಂದು ಆರ್ಮಿ ಬೇಸೇ ಇದೆ ಅಲ್ಲ ಆ್ಯಕ್ಚುಲಿ ಹೇಗಂದರೆ, ನಾನು ನೋಡಿರೋದು ಶ್ರೀನಗರು, ಆಮೇಲೆ ದಾರಿಲಿ ಬರ್ತಾ ಏನೇನು ಊರು ಸಿಗುತ್ತೆ ಎಲ್ಲ ನೋಡಿದ್ದೀನಲ್ಲ. ಎಲ್ಲ ಕಡೆ ಒಂದು 500 ಮೀಟ್ರಿಗೆ CRPF ಇದೇ ಇರ್ತಾರೆ. ಆಮೇಲೆ ಇಡೀ ಸಿಟಿಗೆ ಅದೇ ಅವ್ರದ್ದು ವೆಹಿಕಲ್ ಎಲ್ಲ ಅದು ಸೈರನ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲ ನೋಡಿದ್ದೀನಿ. ಈವನ್ ಮೊನ್ನೆ ಪಹಲ್ಗಾಮಿಗೆ ಹೋಗೋತ್ತಿಗೆ ಪುಲ್ವಾಮಾ ಸಿಗುತ್ತೆ, ಪುಲ್ವಾಮಾ ಅಟ್ಯಾಕ್ ಆಗಿ ಜಾಗನೂ ತೋರಿಸಿದ್ರು. ಆಮೇಲೆ ಇದು ಸಿಗುತ್ತೆ, ಅದು ಅನಂತ್ನಾಗ್ ಡಿಸ್ಟ್ರಿಕ್ಟಲ್ಲೇ ಇರೋದಲ್ಲ, ಅಲ್ಲಿ ಸ್ವಲ್ಪ ಈ ಥರ ಟೆರರಿಸ್ಟಿಕ್ ಅನಂತ್ನಾಗ್ ಅಂತ ನಾವು ಒಂಥರ ಟಿ ವಿಯಲ್ಲಿ ಕೇಳ್ತಾನೆ ಇರ್ತೀವಲ್ಲ. ಸೊ ಅಲ್ಲಿ ಬಾರಾಮುಲ್ಲಾ ಅದೆಲ್ಲ ಕೇಳ್ತಾನೆ ಇರ್ತೀವಲ್ಲ. ಸೊ ಅಲ್ಲೊಂದು 100 ಮೀಟರ್ಸ್ 200 ಮೀಟರ್ಸಿಗೆ CRPF ಯೋಧರೇ ನಿಂತಿರ್ತಾರೆ, BSF ಅವರೇ ನಿಂತಿರ್ತಾರೆ, ಫುಲ್ ನಾಟ್ ಓನ್ಲಿ ಜಸ್ಟ್ ಪೊಲೀಸ್, ಆರ್ಮಿ ಅಂದರೆ ವಿತ್ ವೆಲ್ ಆರ್ಮ್ಡೇನೆ. ನನಗೇನು ದಾರಿಲಿ ಹೋಗ್ತಾ ಅನಿಸಿತ್ತು, ಇಲ್ಲಿ ಏನೂ ಇಲ್ಲವೇ ಇಲ್ಲ, ಇವ್ರು ಯಾಕೆ ಸುಮ್ಮನೆ ನಿಂತಿದ್ದಾರೆ ಅಂತ ಕಷ್ಟಪಡ್ತೀಯಾರಲ್ಲ ಆ ಥರ ಅನಿಸಿತ್ತು. ಬಟ್ ಏನಂದರೆ, ಈವನ್ ನಾವು ಸೋನ್ಮಾರ್ಗಿಗೆ ಹೋಗಿದ್ವಿ, ಆಮೇಲೆ ದೂದ್ ಪತ್ರಿ ಅಂತ ಹೋಗಿದ್ವಿ. ಅಲ್ಲೂ ಎಲ್ಲ ಇದೇ ಥರನೇ, ಹಿಂಗೆ ಮೌಂಟೇನ್ ವ್ಯಾಲೀಸ್ ಇರುತ್ತೆ, ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ, ಅಲ್ಲಿ ಹೋಗೋದು. ಅಲ್ಲೇನಂದರೆ ಕೆಳಗಡೆ ಇರ್ತಾರೆ CRPF ಅವರು ಇರ್ತಾರೆ. ಬಟ್ ಟೂರಿಸ್ಟ್ ಮೇಲೆ ಹೋಗ್ತಾರಲ್ಲ, ಅಲ್ಲಿ ಇರೋದಿಲ್ಲ, ಕೆಳಗಡೆ ಇರ್ತಾರೆ, ಕಣಿವೆ ಮೇಲೆ ಇರೋದಿಲ್ಲ. ಟೂರಿಸ್ಟ್ಗೂ ಕೂಡ ಸೆಕ್ಯೂರಿಟಿ ಬೇಕಲ್ಲ? ಹೌದು, ಅಲ್ಲಿ ಮೇಲೆ ಇರಬೇಕಿತ್ತು. ಉಗ್ರಗಾಮಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುವಂಥ ಏರಿಯಾ. ಅಟ್ಲೀಸ್ಟು ಇಬ್ಬರು ಇದ್ದಿದ್ರು ಹೊಡೆದಾಕ್ಬಿಡ್ತಿದ್ರು ನಮ್ಮ ಆರ್ಮಿಯವರು. ಯಾರು ಇಲ್ಲದೆ ಇರೋದು ಅದು ಒಂದು ಅವರು ಅಡ್ವಾಂಟೇಜ್ ತೊಗೊಂಡಿರೋದೇನೆಂದರೆ, ಅದು ಫ್ರೀ ಜಾಗ, ಅಂದರೆ ಅಡ್ಕೊಳ್ಳೋಕ್ಕೆ ಜಾಗನೇ ಇಲ್ಲ, ತುಂಬ ಓಪನ್ ಏರಿಯಾ, ಫುಲ್ ಓಪನ್ ಏರಿಯಾ. ಸೊ ಹೊಡೆದ್ರೆ ಆರಾಮಾಗೆ ಡೈರೆಕ್ಟ್ ಹಿಟ್ಟು. ಇನ್ನೊಂದು ಓಡ್ ಹೋಗೋಕ್ಕಾಗಲ್ಲ, ಯಾಕಂದರೆ ಇಳ್ಕೊಂಡು ಬರೋಕ್ಕಾಗಲ್ಲ, ಕುದುರೆ ಮೇಲೆ ಬರಬೇಕು, ಹೋಗಬೇಕು. ಬಂದರೂ ಅದೇ ವಯಸ್ಸಾದವ್ರಿಗೆಲ್ಲ ಖಂಡಿತ ಸಾಧ್ಯ ಇಲ್ಲ. ಈವನ್ ನಾನು ನನ್ನ ಮಗ ಹೆಂಗೆ ಬಂದೆ ಕೇಳಕ್ಕೆ ಅಂತ ನನಗೆ ಈಗಲೂ ಅದು ಹೆಂಗೆ ಬಂದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಸೆಕ್ಯೂರಿಟಿ ಇರಬೇಕಾಗಿತ್ತು ಅಂತ. ಹೌದು ಜನ ನೋಡಿದವ್ರಿಗೆ ಉಳಿತಿದ್ರೇನೋ, ಒಂದಿಷ್ಟು ಜನನಾದರೂ ಉಳಿತಿದ್ರು. ಆಮೇಲೆ ಅವರು ಇಷ್ಟು ಈಸಿಯಾಗಿ ಬರ್ತಿರ್ಲಿಲ್ಲ, ಸೆಕ್ಯೂರಿಟಿಯಲ್ಲಿ ಇರುತ್ತೆ ಅಂತ. ಜಂಗಲಿಂದ ಬಂದಿದ್ರು, ಅವ್ರು ಜಂಗಲಿಂದ ಬಂದಿದ್ದು. ಸೊ ಆಮೇಲೆ ಎಷ್ಟೊತ್ತು ಆದಮೇಲೆ ನಿಮಗೆ ಲೋಕಲೈಟ್ಸ್ ಬಂದರು ಮೇಡಮ್? ಶೂಟ್ ಮಾಡಿದ ಎಷ್ಟೊತ್ತು? ನಾ ಹೇಳಿದ್ನಲ್ಲ, ಆಲ್ಮೋಸ್ಟ್ 45 to 1 hour ಆದಮೇಲೆ. 45 to 1 hour ನೀವು ಅಲ್ಲೇ ಇದ್ದು ಹಾಂ, ಸುತ್ತಾಡ್ತಾ? ಅದೇ ನೀವು ಹೇಳಿದ್ರಲ್ಲ, ಹಿಂಗೆ ಒಬ್ಬರು ನನ್ನ ಗಂಡಂಗೆ ಉಸಿರಿದೆ ಹೆಲ್ಪ್ ಮಾಡಿ ಅಂತ, ಒಬ್ಬರು ನಮ್ಮದು ಹೆಂಗೂ ಎಲ್ಲ ಮುಗ್ದು ಹೋಗಿತ್ತಲ್ಲ, ನಾವು ಎಂತ ಮಾಡೋದು ಅಂತ ಇದು ಮಾಡ್ತಿದ್ವಿ. ಅವ್ರು ಹಾಗೆ ಆಲ್ಮೋಸ್ಟ್ ಒಂದು 40 minutes to 1 hour ಅಂತೂ ಆಗಿದೆ. ಸುಮ್ಮನೆ ಓಡಾಡ್ತಿದ್ರ, ಕುತ್ಕೊಂಡಿದ್ದೆ? ಸ್ವಲ್ಪ ಹೊತ್ತು ಹೋದ್ವಿ, ಕೂತ್ವಿ, ಆಮೇಲೆ ಬೇರೆಯವ್ರು ಬರ್ತಿದ್ರು ಹಿಂಗಿದಾಗಿದೆ ಅಂತ. ಆಲ್ಮೋಸ್ಟ್ ಅಷ್ಟು ಅಂತೂ ಆಗಿದೆ, ಒಂದು 3/4 ಗಂಟೆ ಯಾರೂ ಬರಲಿಲ್ಲ. ಬಟ್ ಆಮೇಲೆ ಲೋಕಲೈಟ್ಸೇ ಬಂದು, ಅದೇ ಒಬ್ಬರು ನನ್ನ ಫೋನ್ ಬೇಕು ಅಂತ ಕೇಳಿದ ತಕ್ಷಣ ಕೊಟ್ಟರು. ಬಟ್ ಫೋನ್ ಕನೆಕ್ಟ್ ಆಗಲಿಲ್ಲ. ನಾನು ನಮ್ಮನೆಯವ್ರ ಫ್ರೆಂಡಿಗೆ ಕಾಲ್ ಮಾಡಿದೆ, ಬಟ್ ಫೋನ್ ಕನೆಕ್ಟ್ ಆಗಲಿಲ್ಲ. ಬಟ್ ಬೇರೆಯವರು ಕಾಲ್ ಮಾಡಲಿಕ್ಕಿದ್ದಿದ್ರಲ್ಲ, ಕೊಟ್ಟೆ ಮತ್ತೆ ನಾನು. ಅಲ್ಲಿ ಫೋನ್ ಯಾರಿಗೂ ಕನೆಕ್ಟ್ ಆಗಲಿಲ್ಲ. ಅವರಿಗೆ ಅವ್ರದ್ದವ್ರ ಫೋನ್ ಬರ್ತಿತ್ತು, ಹಿಂಗೆ ಅಟ್ಯಾಕ್ ಆಗಿದೆ, ಹೆಲ್ಪಿಗೆ ಬನ್ನಿ, ಆರ್ಮಿಯವ್ರಿಗೆ ಹೇಳಿ ಅಂತೆಲ್ಲ. ಅದೇ ಒಂದು ವೀಡಿಯೋ ಸಿಕ್ತಲ್ಲ ನಿಮಗೆ, ಅವರೇ ಹೆಲ್ಪ್ ಮಾಡಿದ್ದು. ಫಸ್ಟ್ ಬಂದಿದ್ದೆ ಅವರಿಬ್ಬರು, ಆಮೇಲೆ ಮತ್ತಿಬ್ಬರು ಬಂದರು, ಆಮೇಲೆ ಇನ್ನೊಂದಿಬ್ಬರು ಬಂದರು.